ಒಂದು ಕಾಲದಲ್ಲಿ ಹೊಟ್ಟೆ ಬೆನ್ನು ಒಂದಾಗಿ ಬಡಕಲು ದೇಹ ಹೊತ್ತು ಕೇವಲ ಒಂದು ತುತ್ತು ಅನ್ನಕ್ಕಾಗಿ ಬೀದಿಯಲ್ಲಿ ಅಲೆಯುತ್ತಾ ಜನರ ಕೈಯಲ್ಲಿ ಕಲ್ಲಿನಿಂದ ಹೊಡೆಸ್ಕೊಂಡ್ರು. ಹುಚ್ಚ ಸಿದ್ಧ ಅಂತ ಕರೆಸ್ಕೊಂಡಂಥ ಇದೇ ಮಹಾತ್ಮರು ಚಿದ್ಗಾನಂದ ಸ್ವಾಮೀಜಿಗಳ ಸಮಾಧಿ ಜಾಗಕ್ಕೆ ಬಂದ ಕಾಲ ಆ ಮಠದ ಚರಿತ್ರೆಯಲ್ಲಿ ಸುವರ್ಣಾವಕಾಶಗಳಲ್ಲಿ ಬರೆಯುವಂಥದ್ದು. ಅವರು ಅಲ್ಲಿ ಉಳಿದುಕೊಂಡ ಮೇಲೆ ಆ ಒಂದು ಸಣ್ಣ ಪುಟ್ಟ ಜಾಗವೇ ಇಂದು ಭಕ್ತರ ಕೋಟಿ ಭಕ್ತರ ದರ್ಶನಕ್ಕೆ ನೀಡುವಂಥ ಭವ್ಯ ಮಠವಾಗಿ ಬೆಳೆದು ನಿಂತಿದೆ. ಭಕ್ತರೆಲ್ಲರೂ ಸೇರಿ 70,000 ರೂಪಾಯಿಗಳ ಭಾರೀ ವೆಚ್ಚದಲ್ಲಿ ಇಡೀ ದೇಶದಲ್ಲಿ ಅಪೂರ್ವವೆನಿಸುವ ಅತ್ಯಂತ ಸುಂದರ ಮನೋಹರವಾದಂಥ ಕೈಲಾಸ ಮಂದಿರ ಅಥವಾ ಕೈಲಾಸ ಮಂಟಪ ಮತ್ತು ಸಿದ್ಧರ ಸಮಾಧಿ ಮಂದಿರವನ್ನು ಕಟ್ಟಿ ಮುಗಿಸಿದ್ರಂತ ಉಲ್ಲೇಖವಿದೆ.